ಈ ಕೃಷ್ಣ ಎಂಥವನು ಅಂದ್ರೆ ಆ ಯಶೋದೆಗೆ ಎಳೆಯ ಸಿಂಹ ಅಂದ್ರೆ ಎಳೆಯ ಸಿಂಹದ ಮರಿ ಇದ್ದಾನೆ. ಎಳೆಯ ಸಿಂಹ, ಎಳಸಿಂಹ. ಒಂದ್ ಕಡೆ ಅವನು ಸಿಂಹದ ಮರಿ ಅಂದ್ರೆ ಅಷ್ಟು ಚುರುಕಾಗಿರುವಂಥವನು ಮತ್ತು ಎಳೆಯ ಮಕ್ಕಳೆಲ್ಲ ಹಾಗೆ ವಿಶೇಷವಾಗಿ ಚುರುಕಿನಿಂದ ಓಡಾಡ್ಕೊಂಡಿರ್ತಾರಲ್ಲ, ಮಕ್ಕಳನ್ನು ಹಿಡಿಯೋಕೆ ಆಗೋದಿಲ್ಲ ನಾವು, ಅಂತ ಚುರುಕಿನಿಂದ ಇರುವಂತ ಎಳಸಿಂಗ. ಕಾರ್ಮಯ್ಯ ಚೆಂಗಣ್ಣ ಕದಿರ್ಮದಿಯ ಮುಖದವನು ಈ ಕೃಷ್ಣ ಮೊದಲು ಅವನ ತಂದೆಯನ್ನು ವರ್ಣಿಸಿದ್ಲು, ಅನಂತರ ತಾಯಿಯನ್ನು ವರ್ಣಿಸಿದ್ಲು. ಈಗ ಅವರಿಬ್ಬರ ಮಗನಾದಂತ ಇವನು ಕಾರ್ಮಯ್ಯ ಚೆಂಗಣ್ಣನ್ನು ಹೊಂದಿರುವವನು. ಕಾರ್ಮಯ್ಯ ಅಂದ್ರೆ ಕಪ್ಪು ಮೈಯಿಂದ ಹೊಂದಿರುವವನು. ಶ್ಯಾಮ, ನೀಲ ಮೇಘ ಶ್ಯಾಮ ಅಂತ ಕರಿತೀವಲ್ಲ, ಆ ಮೇಘಶ್ಯಾಮ, ಶ್ಯಾಮಲ ವರ್ಣದಿಂದ ಕೂಡಿರುವಂಥವನು ಮತ್ತು ಸೊಗಸಾದ ಕಣ್ಣನ್ನು ಹೊಂದಿರುವವನು. ಚೆಂಗಣ್ಣು ಅಂದ್ರೆ ಒಳ್ಳೆಯ ಸುಂದರವಾದ ಕಣ್ಣನ್ನು ಹೊಂದಿರುವವನು. ಕದಿರು ಮದಿಯ ಮುಖದವನು. ಹಿಂದೆನೆ ಮದಿ ಅಂತ ಬಂತು, ತಿಂಗಳಲ್ಲಿ ಮದಿ ನೇರದ ನದಿ ಅಂದ್ರೆ ಈ ಶುಕ್ಲ ಪಕ್ಷ ಅಂತ. ಈ ತಿಂಗಳಲ್ಲಿ 2 ವಿಭಾಗ ಇದೆ ನೋಡಿ, ಒಂದು ಶುಕ್ಲ ಪಕ್ಷ, ಇನ್ನೊಂದು ಕೃಷ್ಣ ಪಕ್ಷ ಅಂತ. ಇದು ಚಂದ್ರಮಾನದ ಲೆಕ್ಕದಲ್ಲಿ ಬರುವಂಥದ್ದು. ಚಂದ್ರಮಾನದಲ್ಲಿ 15 ದಿವಸ ಅಮಾವಾಸ್ಯೆ, 15 ದಿವಸ ಹುಣ್ಣಿಮೆ ಬರುತ್ತೆ. ಆ ಹುಣ್ಣಿಮೆ 15 ದಿವಸನೂ ನಮಗೆ ಚಂದ್ರ ಕಾಣ್ತಾ ಇರ್ತಾನೆ. ಹಾಗೆ ಕಾಣುವಂತ ಚಂದ್ರನು ಕಾಣ್ತಾ ಇರುವಂತ 15 ದಿವಸದ ತಿಂಗಳಲ್ಲಿ ಅಂತ ಅಲ್ಲಿ ಹೇಳುವಂಥದ್ದು. ಮದಿ ಅಂದ್ರೆ ಚಂದ್ರ ಅಂತ, ಕದಿರ್ ಅಂದ್ರೆ ಸೂರ್ಯ ಅಂತ. ಹಳಗನ್ನಡದ ಪದಗಳು ಮತ್ತೆ ತಮಿಳು ಪದಗಳು ಕೂಡ. ತಮಿಳಿನಲ್ಲಿ ಅದೇ ಪದವನ್ನೇ ಅವಳು ಬಳಸಿದಳು. ನನಗೆ ಏನೇನು ಹಳಗನ್ನಡ ಪದ ಹೇಳಿದ್ದೀರ ಅದೆಲ್ಲ ತಮಿಳಿನ ಅವಳು ಬರೆದಿರುವಂತ ಪದ್ಯದಲ್ಲೇ ಇರುವಂತದ್ದು, ಆ ಕಾಲದಲ್ಲೇ ಇರುವಂತದ್ದು ಪದ್ಯಗಳು. ಸೊ ಈ ಕದಿರ್ ಮದಿಯ ಮುಖದವನು ಅಂದ್ರೆ ಸೂರ್ಯ ಮತ್ತು ಚಂದ್ರನಷ್ಟು ಪ್ರಭೆಯಿಂದ ಕೂಡಿರುವಂತ ಸುಂದರವಾದ ಮುಖ ಹೊಂದಿರುವುದು. ಸೂರ್ಯನ ಕಳೆ ಇದೆ ಇವನ ಮುಖದಲ್ಲಿ, ಚಂದ್ರನ ಕಳೆ ಇದೆ ಇವನ ಮುಖದಲ್ಲಿ ಅಂತ ಹೇಳ್ತಿರ್ತೀವಲ್ಲ, ಅದು ಬರೀ ಚಂದ್ರನ ಒಬ್ಬನ ಕಳೆ ಇದ್ರೆ ಸಾಕು, ಬೇಕಾದಷ್ಟಾಯ್ತು. ಅದಷ್ಟೇ ಅಲ್ಲ, ಸೂರ್ಯ ಚಂದ್ರನ ಇಬ್ಬರ ಕಡೆನೂ ಹೊಂದಿರುವಂತ ಪ್ರಕಾಶಮಾನವಾದಂತ ಆ ಪ್ರಭೆಯನ್ನು ಹೊಂದಿರುವಂತ ಮುಖದವನು ನಾರಾಯಣನೇ ನಮಗೆ ಹರಕೆ ತರುವವನು. ಇಂಥ ವಿಶೇಷವಾದ ಗುಣಗಳಿಂದ ಕೂಡಿರುವಂತ ಈ ನಾರಾಯಣ ಕೃಷ್ಣ ಇವರು ನಮಗೆ ಹರಕೆಯನ್ನು ತರ್ತಾನೆ. ಅಂದ್ರೆ ನಮ್ಮ ಈಡೇರಿಕೆಗಳನ್ನ ಈಡೇರಿಸ್ತಾನೆ, ನಮ್ಮ ಬಯಕೆಗಳನ್ನ ಈಡೇರಿಸ್ತಾನೆ. ನಾವೆಲ್ಲ ದೇವಸ್ಥಾನಗಳಿಗೆ ಹರಕೆ ಹೊತ್ಕೊಂಡು ಹೋಗ್ತಿರ್ತೀವಲ್ಲ, ಹರಕೆ ಅಂದ್ರೆ ನಮ್ಮ ಆಸೆ ಆಕಾಂಕ್ಷೆಗಳು, ನಮಗೇನೋ ಆಗಬೇಕು ಅನಿಸ್ತಿರುತ್ತೆ, ಅದನ್ನ ದೇವರಲ್ಲಿ ಕುರಿತುಕೊಂಡು ಹೋಗಿ ದೇವರಲ್ಲಿ ಪೂಜೆ ಮಾಡ್ಕೊಂಡು ಬರ್ತೀವಿ. ಅದಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ನಮ್ಮ ಹರಕೆಗಳು. ಅಂದ್ರೆ ನಮ್ಮ ಬಯಕೆಗಳು, ನಮ್ಮ ಬದುಕಿನ ಕಷ್ಟ ಸುಖಗಳು, ಅವುಗಳನ್ನೆಲ್ಲವನ್ನು ಇವನು ಈಡೇರಿಸ್ತಾನೆ. ನಾವು ಅಂದುಕೊಂಡಿದ್ದನ್ನ ತೀರಿಸ್ತಾನೆ ಅವನನ್ನ ನಾವು ಧ್ಯಾನಿಸಿದ್ರೆ. ಊರೋರು ಪೊಗಳೆ ಪರಿಯಲೋರೆಂಬ ವಾಯ್. ಹಾಗಾಗಿ ಊರೋರು ಹೊಗಳುವ ಹಾಗೆ, ಊರಿಂದ ಜನ ಎಲ್ಲ ಇಷ್ಟು ಚೆನ್ನಾಗಿ ಇವ್ರು ದೇವ್ರ ಪೂಜೆ ಮಾಡ್ತಾರಪ್ಪ, ಇಷ್ಟು ಚೆನ್ನಾಗಿ ವ್ರತ ಮಾಡ್ತಾರಪ್ಪ ಅಂತ ಜನ ಮೆಚ್ಚುವ ಹಾಗೆ ನಾವು ವ್ರತವನ್ನು ಮಾಡೋಣ. ನಮ್ಮ ವ್ರತ ಏಳಿಗೆಯಾಗಲಿ. ಏಲೋರೆಂಬ ವಾಯ್ ಅಂದ್ರೆ ಏಲ್ ಓರ್ ಎಂ ಪಾವ ಎಂದು 4 ಪದಗಳ ಒಂದು ಸಂಯುಕ್ತ ಪದ. ಏಲ್ ಅಂದ್ರೆ ಏಳಿಗೆ, ಓರ್ ಅಂದ್ರೆ ಆಗಲಿ, ಎಂ ಅಂದ್ರೆ ನಮ್ಮ, ಪಾವ ಅಂದ್ರೆ ವ್ರತ. ಏಳಿಗೆಯಾಗಲಿ ನಮ್ಮ ವ್ರತ ಅಂತ ಇದರ ಸರಳವಾದ ಕನ್ನಡದ ರೂಪ.